ಇನ್ನು ಕನ್ನಡದಲ್ಲಿ ನಂಬರ್ 1 ಸೀರಿಯಲ್ ಆಗಿ ಕಾಣಿಸ್ಕೊಂಡಿದ್ರು ಮತ್ತು ಅಭಿನಯ ಮಾಡ್ತಿದ್ರು ಅಂತ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಏನಿದು ಸುದ್ದಿ ಅಂದರೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸು ಕೂಡ ಸಬ್ಸ್ಕ್ರೈಬ್ ಕಳಿಸಿದರೆ ಇನ್ನು ಕನ್ನಡದಲ್ಲಿ ನಂಬರ್ 1 ಸೀರಿಯಲ್ ನಟಿಯಾಗಿ ಕಾಣಿಸಿಕೊಂಡಿದ್ದಂಥ ಈ ಕಲಾವಿದೆ ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನು ಇತ್ತೀಚೆಗೆ ಅವ್ರ ತಂದೆ ಕೂಡ ತೀರಿ ಹೋಗಿದ್ದರು. ಇನ್ನು ಅದೇ ನೋವಿನಲ್ಲಿ ಇದ್ದಂಥ ಇವರಿಗೆ ಮತ್ತೊಂದು ಶಾಕ್ ಎದುರಾಗಿತ್ತು ಅಂತ ಸಹ ಹೇಳ್ಬೋದು ಸ್ನೇಹಿತರೆ. ಅದೇ ಈ ಶಾಕ್ ಏನಪ್ಪ ಅಂತಂದರೆ ನಂದಿನಿ ಅವರು ಕೊನೆ ಸೆಳೆದಿರೋಂಥದ್ದು. ನೀವು ನೋಡಿರ್ಬೋದು, ನೀನಾದಿನ ಸೀರಿಯಲ್ನಲ್ಲಿ 2ನೇ ನಾಯಕಿಯಾಗಿ ಪ್ರಮುಖವಾದ ಪಾತ್ರವನ್ನು ಇವರು ನಿಭಾಯಿಸ್ಕೊಂಡು ಬರ್ತಾಯಿದ್ರು. ಇಂಥ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಂಥ ಈ ಕಲಾವಿದೆ ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನು ತಂದೆಯ ಕೆಲಸವನ್ನು ನೀನೇ ಮಾಡಬೇಕು ಅಂತ ಅವ್ರ ತಾಯಿ ಕೇಳಿದ್ದಕ್ಕೆ ಆಗೋದಿಲ್ಲ, ನಾನು ಸಿನಿಮಾದಲ್ಲೇ ಮುಂದುವರಿಯುತ್ತೇನೆ ಅಂತಲೂ ಕೂಡ ಆಟ ಹಿಡಿದ್ರಂತೆ. ಆ ಕಾರಣಕ್ಕಾಗಿ ಸಾಕಷ್ಟು ಮನೇಲಿ ತೀವ್ರವಾದ ಜಗಳವಾಗಿತ್ತು. ಮತ್ತು ದುರಂತ ಏನಪ್ಪ ಅಂತಂದರೆ ತಮಿಳಿನಲ್ಲಿ ಕೂಡ ಒಂದು ಸೀರಿಯಲ್ನಲ್ಲಿ ಪ್ರಮುಖವಾದ ನಾಯಕಿಯಾಗಿ ಅವರು ಅಭಿನಯಿಸ್ತಿದ್ದಾರೆ. ಇನ್ನು ಆ ಸೀರಿಯಲ್ನಲ್ಲಿ ಅಭಿನಯಿಸಬೇಕಾದ್ರೆ ಆ ಸೀರಿಯಲ್ನಲ್ಲೂ ಕೂಡ ಇದೇ ವಾರದಲ್ಲಿ ಅವ್ರ ಎಪಿಸೋಡ್ ಕೂಡ ಅವ್ರದ್ದು ಅಂತ್ಯವಾಗುವಂಥ ಎಪಿಸೋಡ್ ಕೂಡ ಅದರಲ್ಲಿ ಸಹ ಸಿಕ್ಕಿತ್ತು, ಅವ್ರ ಮರಣ ಅಂತ. ದುರಂತ ಏನಪ್ಪ ಅಂತಂದರೆ ಆ ಎಪಿಸೋಡ್ ಮುಗಿದ 3 ದಿನದಲ್ಲಿ ಮನೆಯಲ್ಲಿ ಇವರು ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ಇನ್ನಷ್ಟು ನೋವು